ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಸಾಣೆಹಳ್ಳಿ ಗ್ರಾಮದಿಂದ ನಮ್ಮ ನಡೆ ಸರ್ವೋದಯದೆಡೆಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪಾದಯಾತ್ರೆ ಆರಂಭವಾಗಿ ನಾಡಿದ್ದು ಸಂತೆಬೆನ್ನೂರಿನಲ್ಲಿ ಮುಕ್ತಾಯವಾಗಲಿದೆ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಗುರುಬಸವ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಪಾದಯಾತ್ರೆ ನಡೆದಿದೆ. ಈ ವೇಳೆ ಸ್ವಾಮೀಜಿಗಳಿಬ್ಬರು ಮಾತನಾಡಿ, ಗಾಂಧಿ, ಬುದ್ಧ, ಬಸವಣ್ಣನವರ ತತ್ವಗಳನ್ನ ಇಂದಿನ ಯುವಕರು ಮರೆತಿದ್ದಾರೆ. ಮತ್ತೆ ಅಂತಹ ತತ್ವಗಳನ್ನ ಜನರಲ್ಲಿ ಬಿತ್ತುವ ಆಶಯದಿಂದ ಈ ಒಂದು ಪಾದಯಾತ್ರೆಯನ್ನ ನಡೆಸಿದ್ದೇವೆ ಅಂತ ತಿಳಿಸಿದ್ರು. ಪರಿಸರ, ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ರಾಜಕೀಯ ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪಾರದರ್ಶಕವಾದ ವ್ಯವಸ್ಥೆಗೆ ಅನುಗುಣವಾಗಿ ನಾವು ನಡೆದುಕೊಳ್ಳಬೇಕು. ಜತೆಗೆ ಸನ್ಮಾರ್ಗವನ್ನ ತೋರಿಸಬೇಕು. ಶರಣರು, ದಾರ್ಶನಿಕರು ಕಂಡ ಕನಸು ಇದು ಎಂದು ತಿಳಿಸಿದ್ರು. ಇನ್ನು ಪಾದಯಾತ್ರೆಯಲ್ಲಿ ಜೆಡಿಯು ರಾಜ್ಯಾಧ್ಯಕ್ಷರಾದ ಮಹಿಮಾ ಜೆ ಪಟೇಲ್ ಭಾಗವಹಿಸಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನಿಮ್ಮ ಕೈಲಿದೆ ಮರವಂಜಿಯನ್ನು ದಾಟಿಕೊಂಡು ಪಾಂಡವಮಟ್ಟಿಗೆ ಹೋಗುವಂಥ ದಾರಿಯಲ್ಲಿ ತಲುಕ್ನಾಡು ಗೇಟ್ನಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇಡೀ ಪಾದಯಾತ್ರೆಯ ಉದ್ದಕ್ಕೂ ಕೂಡ ಜನರು ತೋರಿಸುವಂಥ ಉತ್ಸಾಹ, ಬಂದಂಥ ಪಾದಯಾತ್ರಿಗಳಿಗೆ ಅವ್ರು ಮಾಡುವಂಥ ಆತಿಥ್ಯ, ಇದು ಏನು ತೋರಿಸ್ತಾ ಇದೆ ಅಂತಂದರೆ ಜನರಿಗೆ ಏನೋ ಒಂದು ಹಸಿವಿದೆ. ಆ ಹಸಿವು ಗಾಂಧೀಜಿಯವರ, ಬುದ್ಧ, ಬಸವ ಇತ್ಯಾದಿ ಶರಣರ ತತ್ವಗಳನ್ನು ನಮ್ಮ ಹುಡುಗರು, ನಮ್ಮ ಜನ ಮರೆತು ಬಿಟ್ಟಿದ್ದಾರೆ. ಮತ್ತೆ ಅಂಥ ತತ್ವಗಳನ್ನು ಜನಮನದಲ್ಲಿ ಬಿತ್ತಬೇಕು ಅನ್ನುವಂಥ ಆಶಯದ ಹಿನ್ನೆಲೆಯಲ್ಲಿ ನಮ್ಮ ಪಾದಯಾತ್ರೆ ತುಂಬ ಪರಿಣಾಮಕಾರಿಯಾಗ್ತದೆ. ಈ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ 5 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಮೊದಲನೇದೇ ಪರಿಸರ ಶುದ್ಧಿ, ಎರಡನೇದು ಕೃಷಿ, ಮೂರನೇದು ಆರೋಗ್ಯ, ನಾಲ್ಕನೇದು ಶಿಕ್ಷಣ, 5ನೇದು ರಾಜಕೀಯ ಪರಿವರ್ತನೆ. ಈ 5 ಕ್ಷೇತ್ರಗಳಲ್ಲಿ ಬದಲಾವಣೆ ಆಯಿತು ಅಂತಂದರೆ 12ನೇ ಶತಮಾನದ ಶರಣರು ಕಂಡಂಥ ಕಲ್ಯಾಣ ರಾಜ್ಯವನ್ನು ಮತ್ತೆ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ನಾವು ಅನೇಕ ಸಂದರ್ಭಗಳಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ, ತಪ್ಪು ಜನರದ್ದಲ್ಲ, ಜನನಾಯಕರು, ಭಕ್ತರದಲ್ಲ, ಸ್ವಾಮಿಗಳು ಜನನಾಯಕರು ಸರಿಯಾದರೆ ಖಂಡಿತ ಭಕ್ತರು ಸರಿಯಾಗ್ತಾರೆ ಅನ್ನುವಂಥ ಭಾವನೆ ನಮ್ಮದು. ಈ 3 ದಿನಗಳ ಪಾದಯಾತ್ರೆಯಲ್ಲಿ ಒಂದು ರೀತಿ ನದಿಯ ಹಾಗೆ ಜನ, ಹೆಣ್ಣು ಗಂಡು ಅನ್ನೋದೇ, ಚಿಕ್ಕ ಮಕ್ಕಳು ಕೂಡ, ಇಲ್ಲೊಂದು ಚಿಕ್ಕ ಮಗು ಇದೆ, ಇಂಥ ಚಿಕ್ಕ ಮಕ್ಕಳು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥದ್ದು ತೋರಿಸ್ತಾ ಇದೆ. ಏನಂದರೆ ಜನರಿಗೆ ಒಳ್ಳೆಯ ದಾರಿಯನ್ನು ತೋರಿಸುವಂಥವ್ರು ಬೇಕು. ಯಾತ್ರೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ನಮ್ಮ ಜೀವನವನ್ನು ಕೂಡ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಪರಿಸರ, ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ರಾಜಕೀಯ ಈ ಎಲ್ಲ ಕ್ಷೇತ್ರಗಳಲ್ಲೂ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಸ್ಥೆಗೆ ಅನುಗುಣವಾಗಿ ನಾವು ನಡ್ಕೊಳ್ಬೇಕು. ಜೊತೆಗೆ ಸನ್ಮಾರ್ಗವನ್ನು ತೋರಿಸಬೇಕು. ಶರಣರು ಕಂಡಂಥ ಕನಸು ಇದೇನೆ, ದಾರ್ಶನಿಕರು ಕಂಡಂಥ ಕನಸು ಇದೇನೆ. ಹಾಗಾಗಿ ಏನು 2 ಜಿಲ್ಲೆ ಅಂತ ಹೇಳಿದ್ರಲ್ಲ ಸ್ವಾಮೀಜಿಯವರು, ದಾವಣಗೆರೆ ಮತ್ತು ಶಿವಮೊಗ್ಗ, ಹಾಗೆ 2 ಜಿಲ್ಲೆ 2 ಜನ ಸ್ವಾಮೀಜಿಯವರು ಸೇರ್ಕೊಂಡು ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ.